ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ, ಇವತ್ತು ನವರಾತ್ರಿಯ ಎರಡನೇ ದಿನವಾದಂಥ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಪೂಜಿಸಿ ಮನೆಗೆ ಬಂದಿವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ಬೆಳಗ್ಗೆ 5 ಗಂಟೆ 10 ನಿಮಿಷ ಆಗಿದೆ ಸಮಯ ಬಂದ್ಬಿಟ್ಟು. ಇವಾಗ ನಮ್ಮ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಎಲ್ಲರೂ ಶುಭೋದಯ ಎಲ್ರಿಗೂ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಲೆಮನ್ ಬಿಸಿನೀರು ಕುಡಿದಲೇ ನಮ್ಮ ದಿನಚರಿ ಸ್ಟಾರ್ಟ್ ಆಗಲ್ಲ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಇವಾಗ ಅದು ಕುಡಿದ್ರೆ ಒಂದು ಎನರ್ಜಿ ಜೋಶ್ ಬರುತ್ತೆ. ಬನ್ನಿ, ನೀವು ಸಹಿತ ನಿಂಬೆಹಣ್ಣು ಹಾಗೆ ಬಿಸಿನೀರನ್ನು ಕುಡಿತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ದಿನಪೂರ್ತಿ ಉಲ್ಲಾಸದಾಯಕವಾಗಿ ಹಾಗೆ ಉತ್ಸಾಹದಾಯಕವಾಗಿ ಇರಬೇಕಂದ್ರೆ ನಾವು ಬೆಳಗ್ಗೆನೇ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ 1-2 ಹನಿ ನಿಂಬೆ ರಸವನ್ನು ಹಾಕ್ಕೊಂಡು ಕುಡಿದ್ರೆ ನಮ್ಮ ಹೆಲ್ತು ಭಾಳ ಚೆನ್ನಾಗಿರುತ್ತೆ. ಆವತ್ತಿನ ದಿನ ಭಾಳ ಉತ್ಸಾಹಕತೆಯಿಂದ ನಮ್ಮ ಜೀವನ ಕೂಡಿರುತ್ತೆ ಅಂತಲೇ ನಾವು ಹೇಳ್ಬೋದು. ಬನ್ನಿ, ಇವಾಗ ನಿಂಬೆಹಣ್ಣು ಬಿಸಿನೀರನ್ನು ನಾನು ಕುಡಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಬೆಳಗಿನ ಟಿಫನ್ನಿಗೆ ನನ್ನ ಮಗಳು ರೈಸನ್ನು ಮಾಡಿದ್ದಾಳೆ. ಅದು ಯಾವ ರೈಸ್ ಅಂತ ಹೇಳ್ಬಿಟ್ಟು ಆಕೆ ಬಾಯಲ್ಲಿ ಕೇಳೋಣ. ಈಗ ಹೇಳು ಸಂಜೆ, ಯಾವ ರೈಸ್ ಅದು? ಮಸಾಲ ರೈಸ್ ಅಂತೆ ನೋಡಿ ಸ್ನೇಹಿತರೆ. ಮಾಡ್ತಿದ್ದಾಳೆ, ಕಲಿಸಿದ್ದಾಳೆ ಮಸಾಲ ರೈಸ್ನ. ಈಗ ನಿಮಗೆ ಆಮೇಲೆ ನಾನು ಒಂದು ಸ್ಪೆಷಲ್ ಡಿಶನ್ನು ಮಾಡಿ ತೋರಿಸ್ತೀನಿ. ಕ್ಯಾಬೇಜಿ ಚಟ್ನಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಅದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ಸ್ ಮುಖಾಂತರ ಹೇಳಿ ಅಂತ ನಾನು ಕೇಳ್ತೀನಿ. ಬನ್ನಿ, ಇವಾಗ ಟಿಫನ್ ಮಾಡೋಣ ಎಲ್ಲರೂ. ಇವಾಗ ರೈಸು ರೆಡಿ ಆಯಿತು ಸ್ನೇಹಿತರೆ. ಮಸಾಲ ರೈಸ್ ಅಂತಲೇ ಹೇಳ್ಬೋದು ಇದನ್ನು. ಚೆನ್ನಾಗಿ ಮಾಡಿದ್ದಾಳೆ ಅವಳೆಲ್ಲ. ಅಡುಗೆ ನಾನು ಕಲಿಸ್ಬಿಟ್ಟಿದ್ದೀನಿ ಅಡುಗೆ ಮಾಡೋದನ್ನು. ಬನ್ನಿ, ಇವಾಗ ಟೇಸ್ಟ್ ಮಾಡೋಣ. ಈಗ ಟೈಮ್ ಬಂದುಬಿಟ್ಟು 10:30 ಆಯಿತು ಸ್ನೇಹಿತರೆ. ನಾನು ಕುಕ್ಕಿಂಗ್ ಕೆಲಸ ಮುಗಿಸಿ ಬರೋ ತಟ್ಟಿಗೆ 10:30 ಆಯಿತು. ಹಾಗಾಗ್ಬಿಟ್ಟು ಇವತ್ತು ಮಸಾಲ ರೈಸೇ ಮಾಡ್ತೀವಮ್ಮ ಅಂತ ಹೇಳಿದರು. ಓಕೆ ಅಂತಂದು ಹೇಳ್ಬಿಟ್ಟು ಮಾಡ್ರಿ ಅಂತ ಹೇಳಿದ್ದೆ. ನೋಡಿ, ಟೇಸ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿದೆ ಟೇಸ್ಟು. ಲೈಟಾಗಿ ಮಸಾಲೆಯನ್ನು ಆ್ಯಡ್ ಮಾಡಲಿಕ್ಕೆ ನಾನು ತೋರಿಸ್ಕೊಟ್ಟಿದ್ದೆ, ಹಾಗಾಗಿ ಲೈಟಾಗಿ ಹಾಕಿದ್ದಾಳೆ ಅವಳು. ಪೆಪ್ಪರ್ ಆಯಿತು, ಧನಿಯಾ ಆಯಿತು, ಹಾಗೆ ಗರಂ ಮಸಾಲೆ ಪುಡಿ ಆಯಿತು. ನಾನು ಮನೆಯಲ್ಲೇ ಮಾಡಿರ್ತೀನಿ ಹೋಮ್ ಮೇಡ್ ಮಸಾಲೆ ಪುಡಿಗಳು ಸ್ನೇಹಿತರೆ. ಹಂಗಾಗಿ ಮನೆಯಲ್ಲೇ ಮಾಡಿದ್ದನ್ನು ಹಾಕೋದು. ನಾವು ಹೊರಗಡೆ ತರೋದಿಲ್ಲ ಮಸಾಲೆ ಪುಡಿಗಳನ್ನ. ಕೆಲವೊಂದು ಖಾಲಿಯಾಗಿದೆ, ಅವಸರಕ್ಕೆ ಮಾತ್ರ ನಾನು ಮನೇಲಿ ಅಂಗಡಿಯಿಂದ ತಂದುಕೊಂಡು ಮನೆಯಲ್ಲಿ ಮಾಡ್ತೀನಿ. ಇವಾಗ ನಿಮಗೆ ಯಾವಾಗಲೂ ಹೇಳಿದ್ನಲ್ಲ, ಒಂದು ಸ್ಪೆಷಲ್ ರೆಸಿಪಿ ಅಂದರೆ ನಾನು ಕ್ಯಾಬೇಜ್ ಚಟ್ನಿಯನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ, ಇವಾಗ ಕ್ಯಾಬೇಜನ್ನು ಈ ಥರ ಎಲ್ಲ ನಾವು ತೊಳೆದ್ಬಿಟ್ಟು ನೀಟಾಗಿ ಮೇಲೆ ಲೇಯರ್ ಎಲ್ಲ ತೆಗೆದ್ಬಿಟ್ಟು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದುಬಿಟ್ಟು ಉದ್ದಿನಬೇಳೆ ಕಡಲೆಬೇಳೆನ ಹುರಿದುಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ್ಬೇಕು ಸ್ನೇಹಿತರೆ. ನಾವು ಗ್ರೈಂಡ್ ಮಾಡ್ಕೊಂಡು ನಾವು ಸ್ವಲ್ಪ ಅದು ಒಂಚೂರು ತಕ್ಕ ಮಟ್ಟಿಗೆ ತರಿತರಿಯಾಗಿರಬೇಕು. ಈ ಕಡೆ ಬಂದುಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಳ್ಳೋಣ. ನಾವೀಗ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ನಮಗೆ ಹಸಿಮೆಣ್ಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ಒಂದು 3 ಹಸಿಮೆಣ್ಸಿನ್ಕಾಯಿ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 5-6 ಬೆಳ್ಳುಳ್ಳಿ ಹೆಸರುಗಳನ್ನು ನಾನು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು. ನಂತರ ಇದಕ್ಕೆ ಜೀರಿಗೆನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಒತ್ತಿಬಿಟ್ರೆ ಒಂಥರ ಫ್ಲೇವರು ಇದು ಬರುತ್ತೆ ಸ್ನೇಹಿತರೆ, ಕಹಿ ಬರುತ್ತೆ. ನಂತರ ಕರಿಬೇವನ್ನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನಾನು ಕಟ್ ಮಾಡಿರ್ತಕ್ಕಂಥ ಕ್ಯಾಬೇಜನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಕ್ಯಾಬೇಜನ್ನು ಹಾಕ್ಕೊಂಡು ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡೋಣ. ಈಗ ಎಲ್ಲ ಕ್ಯಾಬೇಜನ್ನು ಕಟ್ ಮಾಡಿದ್ದು ಹಾಕ್ಕೊಂಡು ಈ ಚಟ್ನಿನ ನೀವು ಭಾಳ ವಿಶೇಷವಾಗಿ ಅಂತಲೇ ನಾನು ಕುಕ್ಕಿಂಗ್ ಮಾಡೋಕ್ಕೆ ಹೋಗ್ನಲ್ಲ ಸ್ನೇಹಿತರೆ, ಅಲ್ಲಿ ನಮ್ಮ ಮೇಡಮ್ ಅವ್ರು ಇದನ್ನ ಹೇಳಿದರು. ಈ ಚಟ್ನಿ ಭಾಳ ಚೆನ್ನಾಗಿರುತ್ತೆ ಗಾಯತ್ರಿ, ಕ್ಯಾಬೇಜ್ ಪಲ್ಯ ತಿನ್ನಲ್ಲ ಅನ್ನುವಂಥವ್ರು ಕೂಡ ಈ ಚಟ್ನಿಯನ್ನು ತಿನ್ಬೋದು. ಇದು ದೋಸೆಗೆ, ನೀವು ತಾಲಿಪೆಟ್ಟಿಗೆ, ದೋಸೆಗೆ ಯಾವುದಕ್ಕಾದ್ರೂ ಮಾಡ್ಕೊಂಡು ಈ ಕ್ಯಾಬೇಜ್ ಚಟ್ನಿಯನ್ನು ತಿನ್ಬೋದು ಅಂತ ಹೇಳಿದರು. ಇವಾಗ ನೋಡಿ, ನಾನು ಉಪ್ಪನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ, ಮೆತ್ತಗೆ ಬಾಡುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಇದಕ್ಕೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಹಾಕಿದ ಮೇಲೆ ಇದನ್ನು ಮುಚ್ಚಿಟ್ಬಿಡ್ತೀನಿ ಸ್ನೇಹಿತರೆ ನಾನು ಒಂದು 15 ನಿಮಿಷ. ಇವಾಗ ನೋಡಿ ಓಪನ್ ಮಾಡಿದೆ ನಾನು. ಎಷ್ಟು ಚೆನ್ನಾಗಿ
ಬೆಂದಿದೆ ಅಂತ ಹೇಳ್ಬಿಟ್ಟು ನಾನು ಕೈಯಲ್ಲಿ ಸ್ಟ್ಯಾಂಡು ಇನ್ನೂ ತರಿಸ್ಕೊಂಡಿಲ್ಲ ಸ್ನೇಹಿತರೆ. ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ನನಗೆ ವೀಡಿಯೋ ಮಾಡಲಿಕ್ಕೆ ಒಂಚೂರು ಇದಾಗುತ್ತೆ. ನಾನು ಇದು ವೀಡಿಯೋ ನಮ್ಮ ಮನೆಯಲ್ಲಿ ಅಲ್ಲ ಸ್ನೇಹಿತರೆ, ನಾನು ಇದು ಮಾಡಿದ್ದು ಕುಕ್ಕಿಂಗ್ ಮನೆಯಲ್ಲಿ ಈ ವಿಡಿಯೋ ಮಾಡಿದ್ದು, ನನಗೆ ಚಟ್ನಿ ಮಾಡಿದ್ದು. ಅವ್ರು ಅಲ್ಲೇ ಚಟ್ನಿ ಮಾಡಿ ಗಾಯತ್ರಿ ಅಂತ ಅಂದರು. ಹಂಗಾಗ್ಬಿಟ್ಟು ನಾನು ಅಲ್ಲೇ ಕುಕ್ಕಿಂಗ್ ಮನೆಯಲ್ಲೇ ಈ ಚಟ್ನಿಯನ್ನು ನಾನು ಮಾಡ್ಕೊಂಡು ಅವ್ರಿಗೆ ಮಾಡಿಕೊಟ್ಟು ಈ ರೆಸಿಪಿಯನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ವೀಡಿಯೋ ಮಾಡಿದ್ದೀನಿ. ಹಂಗಾಗ್ಬಿಟ್ಟು ನನ್ನ ಕೈಯಲ್ಲೇ ಮೊಬೈಲ್ ಹಿಡ್ಕೊಂಡು ನಿಮಗೆ ಮಾಡಿದೆ, ನಾನು ವೀಡಿಯೋ ಮಾಡಿ ತೋರಿಸೋಣ ಅಂದ್ಬಿಟ್ಟು. ನೋಡಿ ಆವಾಗಲೇ ಉಪ್ಪು ಹಾಕ್ಕೊಂಡಿದ್ವಲ್ಲ, ಈಗ ಹುಣಸೆ ರಸವನ್ನು ಹಾಕ್ಕೊಂಡು ನಾನಿವಾಗ ಮಿಕ್ಸಿ ಜಾರಿಗೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಚಟ್ನಿ. ಕ್ಯಾಬೇಜ್ ಚಟ್ನಿ ಇನ್ನೂ ತನಕ ನೀವು ಟೇಸ್ಟ್ ಮಾಡಿಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ, ಹಾಗೆ ಲೈಕ್ಸ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ನಮಗೊಂದು ಸಬ್ಸ್ಕ್ರೈಬ್ ಆದರೆ ಒಂದು ಲೈಕ್ಸ್ ಕಾಮೆಂಟ್ಸ್ ಬಂದರೆ ಖುಷಿ ಇರುತ್ತೆ ವಿಡಿಯೋ ಮಾಡೋಕ್ಕೆ. ಇನ್ನು ನಿಮ್ಗೆ ಹೆಚ್ಚಿನ ರೆಸಿಪಿಗಳನ್ನು ನಾನು ಮಾಡಿ ತೋರಿಸ್ತೀನಿ ಅಂತಲೇ ನಾನು ಹೇಳ್ಬೋದು. ಕುಕ್ಕಿಂಗ್ ಕೆಲಸ ಮಾಡೋದ್ರಿಂದ ನಾನು ಇನ್ನು ಹೆಚ್ಚಿನ ರೆಸಿಪಿಗಳನ್ನು ನಿಮಗೆ ಮಾಡಿ ತೋರಿಸ್ತೀನಿ, ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತೀನಿ. ಇವಾಗ ನೋಡಿ ನಾನು ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಬಿಟ್ಟು ಒಂಚೂರು ಹಿಂಗನ್ನು ಹಾಕ್ಬಿಟ್ಟು ಟೇಸ್ಟಿಗೆ ಫ್ಲೇವರ್ ಕೊಡಲಿ ಅಂತೇಳಿ ಹಿಂಗನ್ನು ಹಾಕ್ಬಿಟ್ಟು ನಾನು ಇವಾಗ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಸ್ನೇಹಿತರೆ. ಒಗ್ಗರಣೆ ಕೊಟ್ಕೊಂಡ್ವಿ ಅಂದರೆ ಜಾಸ್ತಿ ಅದು ಒತ್ತಬಾರ್ದು, ಕಹಿನೂ ಬರಬಾರ್ದು ಸಾಸಿವೆ ಬಂದುಬಿಟ್ಟು. ಅದಕ್ಕೆ ನಾನು ಜಾಸ್ತಿ ಒಗ್ಗರಣೆ ಕೊಡುವಾಗ ಅದಕ್ಕೆ ಟೈಮ್ ಕೊಡ್ತೀನಿ ಒಂಚೂರು, ಅದಕ್ಕಾಗಿ ಸಿಮ್ಮಲ್ಲಿ ಇಟ್ಕೊಂಡು. ನೋಡಿ ಇವಾಗ ಎಲ್ಲ ಚಟ್ನಿಯನ್ನು ಹಾಕ್ಕೊಂಡು ನಾನು ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಈಗೆಲ್ಲ ಮಿಕ್ಸ್ ಮಾಡಿ ನೋಡಿ, ಮಿಕ್ಸ್ ಮಾಡಿಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ಸ್ವಲ್ಪನೂ ಬಾಣಲೆಗೆ ಟಚ್ ಆಗ್ತಾ ಇಲ್ಲ ಕ್ಯಾಬೇಜ್ ಚಟ್ನಿ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಸ್ನೇಹಿತರೆ. ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಚೆನ್ನಾಗಿದೆ ಗಾಯತ್ರಿ ಅಂತಂದಾದರೂ ಹೇಳಿ, ಚೆನ್ನಾಗಿಲ್ಲ ಅಂತಂದಾದರೂ ಕಾಮೆಂಟ್ಸ್ ಹಾಕಿ. ಯಾವ ರೀತಿ ಇರುತ್ತೆ ಅದಕ್ಕೆ ಹಾಕಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸಾಯಂಕಾಲ ಇವಾಗ 4 ಗಂಟೆ ಆಯಿತು, ಸ್ನ್ಯಾಕ್ಸ್ ತಿನ್ನೋಣ. ಏನು ಗಾಯತ್ರಿ ಮಧ್ಯಾಹ್ನ ರೆಸಿಪಿ ಇದನ್ನು ತೋರಿಸಲೇ ಇಲ್ಲಲ್ಲ ಊಟದ್ದು ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ನಾವು ಹೊರಗಡೆ ಹೋಗಿದ್ದೀವಿ, ಬರೋಕ್ಕೆ ಲೇಟ್ ಆಯಿತು, ಊಟ ಲೇಟ್ ಆಗಿದ್ದರಿಂದ ನಾವು 4:15 ಆಯಿತು. ಹಂಗಾಗಿ ಗಿರ್ಮಿಟ್ ಮಾಡ್ಕೊಂಡು ಮಿರ್ಚಿ ತರಿಸ್ಕೊಂಡು ಗಿರ್ಮಿಟ್ಟಿ ಮಿರ್ಚಿ ಚಹಾ ಜೊತೆಗೆ ಇವಾಗ ಸವಿಯೋಣ ಅಂತ ಹೇಳ್ಬಿಟ್ಟು ಸಾಯಂಕಾಲ 4:15 ಆಯಿತು. ಈಗ ತಿಂತಾಯಿದ್ದೀವಿ, ಮಳೆ ಬೇರೆ ಬರ್ತಾಯಿತ್ತು ಹೊರಗಡೆ. ಬನ್ನಿ ಗಿರ್ಮಿಟ್ಟಿ ಮಿರ್ಚಿಯನ್ನು ಟೇಸ್ಟ್ ಮಾಡೋಣ ಅಂತಂದು ಹೇಳ್ತೀನಿ ನಾನು. ಸ್ನೇಹಿತರೆ ಇವತ್ತಿನ ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಬಾಯ್ ಸ್ನೇಹಿತರೆ, ಟೇಕ್ ಕೇರ್.